ಖಂಡಿತವಾಗಿ ಮುಖಂಡರು ಬಂದಿದ್ದಾರೆ ಇಲ್ಲಿ. ಎಲ್ಲರಿಗೂ ನಾನು ಸ್ವಾಗತ ಕೋರ್ತಾ ಒಳ್ಳೆಯದಾಗಿ ಅಣ್ಣ ನಮ್ಮ ಯಾರು ರಾಜೇಂದ್ರನ್ ಅವರು, ನಮ್ಮ ಅಶೋಕ್ ಚೇರ್ಮನ್ ಅವರು, ನಮ್ಮೆಲ್ಲ ಹಿರಿಯರು, ನಮ್ಮ ವಿಜೇಂದ್ರ ಅವರು ಎಲ್ಲ ಬಂದಿದ್ದಾರೆ. ತುಂಬ ಇವತ್ತು ಮೊದಲದಾಗಿ ನಮ್ಮ ಏನು ಮುಳಬಾಗಿಲಿನ ನಮ್ಮ ಮಂಡಲಾಧ್ಯಕ್ಷರು ಆತ್ಮೀಯರು ತುಂಬ ಯುವ ಮೋರ್ಚಾ ಇದ್ದಾಗಿಂದ ತುಂಬಾ ಆ್ಯಕ್ಟಿವಾಗಿ ಕೆಲಸ ಮಾಡ್ಕೊಂಡು ಪ್ರಸ್ತುತ ಇವಾಗ ಗ್ರಾಮಾಂತರ ಅಧ್ಯಕ್ಷರಾಗಿದ್ದಾರೆ. ತುಂಬ ಉತ್ಸಾಹಿ, ಫಾಸ್ಟ್ ಜಾಸ್ತಿ ಕೆಲಸ ಮಾಡೋದ್ರಲ್ಲಿ ಹೇಳ್ತಾಯಿದ್ರು ಅಶೋಕ್ ತುಂಬ ಚೇರ್ಮನ್ನು. ಕರೆಕ್ಟಾಗಿ ನನ್ನ ಮಾತುಗಳೇ ಹೇಳ್ತಾರಲ್ಲಪ್ಪ ಅಂದ್ಕೊಂಡೆ ನಾನು. ಖಂಡಿತವಾಗಿ ಉತ್ಸಾಹಿ, ಮನಸ್ಸಲ್ಲಿ ಏನು ಇಟ್ಕೊಂಡಿಲ್ಲ, ಡೇರ್ ಆ್ಯಂಡ್ ಡ್ಯಾಶು ಏನು ಮನ್ಸಿಗೆ ಬಂದರೆ ಅದು ಹೇಳ್ಬಿಡ್ತಾರೆ ಅಂಥ ವ್ಯಕ್ತಿ. ಇವತ್ತು ಹುಟ್ಟುಹಬ್ಬ ಮಾಡಿಕೊಂಡು ಬಸವಗಂಗಮ್ಮ ಅವ್ರದ್ದು ಜಾತ್ರೆ ಪ್ಲಸ್ ಊರಹಬ್ಬ ಮತ್ತು ಅವ್ರು ಹುಟ್ಟಿದ ಹಬ್ಬ ಆಗ್ತಾ ಇರೋದು ತುಂಬ ಒಳ್ಳೆಯದು. ಇವತ್ತು ಅದೇ ರೀತಿ ನಮ್ಮ ಮೋದಿಯವರು 12 ವರ್ಷ 4399 ದಿವಸಗಳ ಕಾಲ ಇವತ್ತು ಸುದೀರ್ಘವಾದಂಥ ಪ್ರಧಾನಮಂತ್ರಿ ಆಗಿದ್ದ ದಿವಸ ನಾವು ಕೋಲಾರದಲ್ಲಿ ಎಲ್ಲ ಇಡೀ ರಾಷ್ಟ್ರದಲ್ಲಿ ಇವತ್ತು ಪೂಜೆ ಮಾಡಿ ದೇವ್ರಿಗೆ ಸಲ್ಲಿಸಿ ಅವ್ರು ಇನ್ನೊಂದು 12 ವರ್ಷ ಸೇವೆ ಸಲ್ಲಿಸಬೇಕು. ಆ ದಿವಸ ನಮ್ಮ ಸುರೇಶ್ ಅವ್ರದ್ದು ಇವತ್ತು ಹುಟ್ಟಿದಬ್ಬ ಆಗಿರೋದು. ಎಲ್ಲ ಪಕ್ಷಾತೀತ ಸ್ನೇಹಿತರಿಗೆ ಸೇರಿರೋದು ಖುಷಿ ಆಯ್ತದೆ. ಏನು ಅವ್ರು ಹೇಳಿದ್ರು, ಖಂಡಿತವಾಗಿ ಇವರು ಒಳ್ಳೆ ಆ್ಯಕ್ಟಿವು, ಬಿ ಜೆ ಪಿಯಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದರೆ ಅವ್ರಿಗೆ ಖಂಡಿತವಾಗಿ ಜವಾಬ್ದಾರಿ ಸಿಗ್ತದೆ. ಅದರಲ್ಲಿ ಎರಡೇನು ಮಾತಿಲ್ಲ. ಎಲ್ಲರ ಆಶೀರ್ವಾದ ಅವ್ರಿಗಿದೆ. ಯಾಕಂದರೆ ಅವರು ಎಲ್ಲರನ್ನೂ ತುಂಬ ಚೆನ್ನಾಗಿ ಹತ್ತಿರದಿಂದ ನೋಡ್ತಾರೆ ಮತ್ತು ಎಲ್ಲರೂ ಅವ್ರನ್ನ ಪ್ರೀತಿ ಮಾಡ್ತಾರೆ, ಬೇರೆಯವ್ರನ್ನೂ ಇವ್ರು ಪ್ರೀತಿ ಮಾಡ್ತಾರೆ. ಆ ಕಾರಣಕ್ಕೆ ಇವತ್ತು ನಾವು ಊಟ ಕೂಡ ಮಾಡಿದ್ರೆ ಇವ್ರು ಊಟ ಮಾಡೋರು ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ದೇವರು ಅವ್ರಿಗೆ ಭಗವಂತ ಫಸ್ಟು ಆರೋಗ್ಯ ಆಯಸ್ಸು ಕೊಟ್ಟು ಅವ್ರು ಏನು ಕೇಳ್ತಾರೆ ಅದು ಸಿಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದಗಳು. ಇವತ್ತು ನಮ್ಮ ಸುರೇಶ್ ಅವರು ತಮ್ಮ 40ನೇ ಹುಟ್ಟುಹಬ್ಬವನ್ನು ಭಾಳಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಆ ದೇವರು ಅವ್ರಿಗೆ ಆರೋಗ್ಯ, ಐಶ್ವರ್ಯ, ಹಾಗೆಯೇ ಒಳ್ಳೆಯ ಒಂದು ಜವಾಬ್ದಾರಿಗಳನ್ನು, ಹಾಗೆಯೇ ಉನ್ನತವಾಗಿರುವಂಥ ಸ್ಥಾನಮಾನಗಳನ್ನು ಕೊಡಲಿ ಅಂತ ಹೇಳಿ ಅವ್ರಿಗೆ ಮತ್ತು ಅವ್ರ ಕುಟುಂಬದವ್ರಿಗೆ ಎಲ್ರಿಗೂ ದೇವರು ತಾಯಿ ಗಂಗಮ್ಮ ಆಶೀರ್ವಾದ ಮಾಡಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. 12 ವರ್ಷ ಕಂಪ್ಲೀಟ್ ಆಯಿತು. ಮೋದಿಜಿಯವರ 12 ವರ್ಷಗಳು ಇವತ್ತಿಗೆ ಆಡಳಿತ ಸಂಪೂರ್ಣ ಆಗ್ತಾ ಇದೆ. ಅವರ ಒಂದು ಆಡಳಿತಾವಧಿಯಲ್ಲಿ ಅನೇಕ ಕ್ರಾಂತಿಕಾರಿ ಕೊಡುಗೆಗಳನ್ನೇ ಅವರು ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ. ಅವರು ಮತ್ತಷ್ಟು ಈ ದೇಶ ಸೇವೆ ಮಾಡೋದಕ್ಕೆ ದೇವರು ಅವ್ರಿಗೆ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಶುಭಾಶಯಗಳು. ದೇವರು ಒಳ್ಳೇದು ಮಾಡಲಿ. ವಿಜಯ ನಮಸ್ಕಾರ. ನಾನು ಈ ಜೂನ್ 10 ಅನ್ನೋದು ನಾನು ನಿಜವಾಗ್ಲೂ ಮರೆಯದಿರೋ ದಿನ. ಯಾಕಂದರೆ ನಾನು ಮಗುವಾಗಿ ಹುಟ್ಟಿದಾಗಿಂದನೂ ನಮ್ಮ ಫಸಲಗಂಗಮ್ಮ ದೇವಸ್ಥಾನ ಆವಾಗಿಂದ ನಾನು ದೇವರು ಇಲ್ಲಿ ಬಂದು ಎಲ್ಲ ಆಡ್ಕೊಂಡು ನಮಗೆ ಒಳ್ಳೆ ಸ್ಥಾನ, ನಾವು ಮುಂಚೆ ಚಿಕ್ಕ ವಯಸ್ಸಿಂದ ಇಲ್ಲಿ ಬೆಳೆದಿರೋದು. ಮತ್ತು ನಾನು ಕೆಲವು ಏನೇ ಮಾಡಬೇಕಂದ್ರೂ ಒಳ್ಳೆ ಕಾರ್ಯಕ್ರಮವನ್ನು ದೇವ್ರನ್ನ ಬೇಡ್ಕೊತೀನಿ, ಸ್ವಾಮಿ ನನಗೆ ಅದಾದರೆ ನಾನೊಂದು ಅರಿಕೆ ಮಾಡ್ಕೊತೀನಿ ಅಂತ. ಅದೇ ರೀತಿ ಹೇಳ್ಕೊಂಬರ್ತಾಯಿದ್ದೆ, ಮುಂಚೆನೂ ಮಾಡ್ಕೊಬರ್ತಾಯಿದ್ದೆ. ಈ ನಡುವೆ ಒಂದು 3-4 ವರ್ಷದಿಂದ ಇಲ್ಲಿ ಅರಿಕೆ ಮಾಡಿಲ್ಲ. ಅದನ್ನು 3-4 ವರ್ಷದ ಎಲ್ಲ ಸೇರಿ ದೇವ್ರ ಮೇಲೆ ಅರಿಕೆ ಮಾಡಿ ನಾನು ಕೆಲವು ಯಾವ್ಯಾವೋ ನಾವು ಅಂದ್ಕೊಂಡಿರೋವೆಲ್ಲ ಆಯಿತು. ಅದೇ ದಿನ ನಾನು ಹುಟ್ಟಿದ ಹಬ್ಬ ಕೂಡ ಬಂದಿದ್ದಕ್ಕೆ ನಾನೇನಂದರೆ ಒಂದು ಜನರಿಗೆ ಏನಾದರೂ ನಾನು ನನ್ನ ಕಡೆಯಿಂದ ಒಂದು ಊಟದ ವ್ಯವಸ್ಥೆ ಮಾಡಿ ಅವ್ರಿಗೇನೋ ಒಂದು ನನ್ನ ಕಡೆಯಿಂದ ಸೇವೆ ಮಾಡಬೇಕು ಅನಿಸ್ತು. ಅದಕ್ಕೆ ನಾನು
ಒಂದು 2,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿ ನಮ್ಮ ತಾಲೂಕು ಬೈರ್ಕೂರು ಹೋಬಳಿಯಲ್ಲಿ ಮತ್ತು ಮುಳವಾಲ್ ತಾಲೂಕಿಂದ ಮತ್ತು ಶ್ರೀನಿವಾಸಪುರದಿಂದ ಕೋಲಾರದಿಂದ ಎಲ್ಲ ಇದರಲ್ಲಿ ಪಾರ್ಟಿ ಅನ್ನೋದಿಲ್ಲ, ಎಲ್ಲ ಪಾರ್ಟಿಯವರು ನಮ್ಮ ಲೋಕಲಲ್ಲಾಗಲಿ ಜಿಲ್ಲೆಯಲ್ಲಾಗಲಿ ತಾಲೂಕಲ್ಲಾಗಲಿ ಇದು ನಾನು ವೈಯಕ್ತಿಕವಾಗಿ ಮಾಡಿದ್ದೀನಿ. ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಇಷ್ಟು ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿರೋದಕ್ಕೆ ನಿಜವಾಗ್ಲೂ ನನಗೆ ಸಂತೋಷ ಆಗ್ತಾಯಿದೆ. ಒಂದು ನಮ್ಮ ex-MP ಮುನ್ಸಾಮಣ್ಣ ಆಗ್ಬೋದು, ಮತ್ತು ಒಂದು ಕಾಡೇನಹಳ್ಳಿ ನಾಗರಾಜಣ್ಣ ಆಗ್ಬೋದು, ಮತ್ತು ನಮ್ಮ ನಾಗೇಶ್ ಅವ್ರು ಬಂದಿದ್ದರು, ಮತ್ತು ಬಂದು ನಮ್ಮ ಇನ್ನೊಬ್ಬ ಡೈರಿಯ ಅಧ್ಯಕ್ಷರು ಸಾಮೇಗೌಡ ಅವರು ಬಂದಿದ್ದರು, ಮತ್ತು ನಮ್ಮ ಬೈರ್ಕೂರು ಚೇರ್ಮನ್ ಆಗ್ಬೋದು, ನಂಗ್ಲಿ ಚೇರ್ಮನ್ ಆಗ್ಬೋದು, ಮುಷ್ಟೂರು ಎಲ್ಲರೂ ನಿಜವಾಗ್ಲೂ ನಾವು ಹೆಂಗಿರ್ತೀವಿ ಅಂದರೆ ಒಂದು ಸ್ನೇಹಜೀವಿಯಾಗಿರ್ತೀವಿ. ಇದರಲ್ಲಿ ರಾಜಕೀಯನೇ ಮಾಡೋಕ್ಕೋಗಲ್ಲ. ಆ ಥರ ನಾನೊಂದು ತಾಲೂಕು ಅಧ್ಯಕ್ಷನಾಗಿ BJP ಅಧ್ಯಕ್ಷನಾಗಿ ಇಲ್ಲಿ ರಾಜಕೀಯವನ್ನು ನೋಡಿಸ್ದಿರ ಎಲ್ಲರೂ ಬಂದು ನನಗೆ ಸಹಕಾರ ಮಾಡಿಬಿಟ್ಟು ಹೋಗಿದ್ದಾರೆ. ಅದರಲ್ಲಿ ಮುಖ್ಯ ಏನಂದರೆ ನನ್ನ ನಂಗ್ಲಿ ಭಾಗದಲ್ಲಿ ಹುಡುಗರು ಆಗಲಿ, ನಮ್ಮ ಸೀನಾ ಆಗಲಿ, ವಿಜಯ್ ಆಗಲಿ, ಮತ್ತು ಅವ್ರ ಹುಡುಗರಾಗಲಿ, ಇನ್ನೂ ಹೆಸರುಗಳು ಎಷ್ಟೋ ಇದೆ ಹೇಳೋಕ್ಕೆ, ಅದು ನಿಜವಾಗ್ಲೂ ಹೇಳೋಕ್ಕೆ ಆಗಲ್ಲ. ಎಲ್ಲರೂ ನನಗೆ ಯಾವತ್ತೂ ನಾನು ಹಿಂದೆ ಇರ್ತೀನಿ, ಸಹಕಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ನಮ್ಮ ಕುಟುಂಬ ಎಷ್ಟಿದ್ದಾರೆ ಅವ್ರ ಪರವಾಗಿ ನಾನು ನಮಸ್ಕಾರ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಎಂದಿಗೂ ನಾನು ನಿಮಗೆ ಒಳ್ಳೆಯದನ್ನೇ ಬಯಸ್ತೀನಿ, ಒಳ್ಳೆಯದನ್ನೇ ನಾನು ಇದು ಮಾಡ್ತೀನಿ. ಒಬ್ಬ ಮನುಷ್ಯ ಊಟ ಮಾಡೋವಾಗ ಎಲ್ಲ ಒಳ್ಳೆಯದನ್ನ ಹೆಂಗೆ ಸೆಲೆಕ್ಷನ್ ಮಾಡ್ತೀವೋ ನಾವು ಮಾತಾಡೋ ಕೂಡ ಹಂಗೆ ಮಾಡ್ಬೇಕು. ಯಾಕಂದರೆ ಒಂದು ಗಲೀಜು ಪದ ಬಂದರೆ ನಾವು ಒಳ್ಳೇದು ಮಾಡ್ತೀವಿ ನೋಡಿ, ಅದು ಯೂಸ್ ಆಗಲ್ಲ. ನಾವು ಸ್ನೇಹಿತರ ಹತ್ರ ಮಾತಾಡ್ಕೋಬೋದು, ಆದರೆ ಒಂದು ವಿಷಯ ಯಾವುದಾದ್ರೂ ವ್ಯವಹಾರ ಆಗಲಿ ಮತ್ತು ಹಿಂದ್ಗಡೆಯಿಂದ ಚೂರಿ ಕೆಲಸ ಹಾಕೋದು, ನಾವು ಯಾವತ್ತು ಒಬ್ಬನ ಕೆಟ್ಟದ್ದು ಬಯಸ್ತೀವೋ ಫಸ್ಟ್ ನಾವು ಅಲ್ಲಿ ಕೆಟ್ಟಿದ್ದೀವಿ ಅಂತ, ಕೆಟ್ಟವನು ನಾವು ಒಳ್ಳೆಯದನ್ನು ಬಯಸಿದ್ರೆ ನಿಜವಾಗ್ಲೂ ನೀನು ಒಳ್ಳೆಯವನಾಗಿದೆಯಾ ಅಂತ ನಿಜ. ಅದನ್ನು ನಾನು ಅನ್ಕೊಂಡು ನಮ್ಮಪ್ಪ ಹೇಳ್ಕೊಟ್ಟಿರೋದು ವೃತ್ತಿಯಿಂದ. ನಾನು ಎಷ್ಟೇ ಜನ ಶತ್ರುತ್ವ ಅಂದರೂ ಅವ್ರು ಒಳ್ಳೆಯವರು ಅಂತ ನಾನು ಬಯಸ್ತೀನಿ. ನಾನಂತೂ ಕೆಟ್ಟದ್ದು ಯಾರನ್ನೂ ಬಯಸಲ್ಲ, ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಬಯಸೋನು. ಹಂಗೆ ನಾನು ನಮ್ಮಪ್ಪ ಹೇಳ್ಕೊಟ್ಟಿರೋ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಈ ಫಸಲ್ ಗಂಗಮ್ಮ ಅವರ ಆಶೀರ್ವಾದದಿಂದ ನಾನು ಈ ಕಾರ್ಯಕ್ರಮ ಮಾಡಿದೆ. ಇನ್ನೂ ದೊಡ್ಡದು ಮಾಡೋಣ, ಇನ್ನೂ ದೇವ್ರು ನನಗೆ ಶಕ್ತಿ ಕೊಟ್ಟು ನಾನು ಅಂದ್ಕೊಂಡಿರೋದಾದರೆ ನಿಜವಾಗ್ಲೂ ಒಳ್ಳೆ ಸೇವೆ ಮಾಡ್ತೀನಿ ಅಂತೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹೇಳ್ಬೇಡ ಅಣ್ಣ, ನಾವು ಇವಾಗ ನೀವು ರೆಡಿ ಅಂದರೆ ಹೇಳ್ತೀನಿ. ನನ್ನ ಹುಟ್ಟುಹಬ್ಬವನ್ನು ನನ್ನ ಸ್ನೇಹಿತರು ಇಡೀ ನನ್ನ ಹೋಬಳಿ ತಾಲೂಕು ಯಾರ್ಯಾರು ಬಂದು ನನಗೆ ಸಹಕಾರ ಮಾಡಿದಾರೋ ಅವ್ರಿಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಸೀನಾ ಕೂಡ ನಾನು ನಿಜವಾಗ್ಲೂ ಬೆಳಗ್ಗೆ 11:30 ಏನು ಜನ ಇದ್ರು ಗೊತ್ತಾ, ನಿಜವಾಗ್ಲೂ ಅವರು ಬಂದು ನನಗೆ ಅವ್ರ ಪ್ರೀತಿ ನೋಡಿಸಿರೋದಕ್ಕೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ ಅಂತೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನನ್ನ ಹುಟ್ಟುಹಬ್ಬಕ್ಕೆ ಬಂದು ಆಶೀರ್ವಾದ ಮಾಡಿದಾರೋ, ಮತ್ತು ವಾಟ್ಸಪ್ ಮುಖಾಂತರ, ಫೇಸ್ಬುಕ್ ಮುಖಾಂತರ, ಇನ್ಸ್ಟಾಗ್ರಾಮ್ ಮುಖಾಂತರ ನನ್ನ ಎಲ್ಲರೂ ನನಗೆ ಏನು ಆಶೀರ್ವಾದ ಮಾಡಿ ಸಹಕಾರ ಮಾಡಿದಾರೋ ಅವರಿಗೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ. ನಮಸ್ಕಾರ.